ಅರುಣ್ ಸರ್, ಒಂದು ಏನಮ್ಮ? ಕ್ವಶನ್ ಆಗಬೇಕು. ಕೇಳು. ಮನುಷ್ಯ ಕಂಡುಹಿಡಿದಿರುವ ಆವಿಷ್ಕಾರದಲ್ಲಿ ಯಾವುದು ಶ್ರೇಷ್ಠ, ಬೆಂಕಿನೋ ಅಥವಾ ಚಕ್ರನೋ? ನನ್ನ ಪ್ರಕಾರ ನಾನು ಹೇಳೋದಾದ್ರೆ, ಮನುಷ್ಯನಿಗೆ ಬುದ್ಧಿಶಕ್ತಿ ಬಂದ ಮೇಲೆ ಅವನು ಕಂಡುಹಿಡಿದಿರೋ ಆವಿಷ್ಕಾರದಲ್ಲಿ ಬೆಂಕಿನೂ ಶ್ರೇಷ್ಠ ಅಲ್ಲ, ಚಕ್ರನೂ ಶ್ರೇಷ್ಠ ಅಲ್ಲ. ಆಕ್ಚುಲಿ ಮನುಷ್ಯನಿಗೆ ಬುದ್ಧಿಶಕ್ತಿ ಬಂದ ಮೇಲೆ ಅವನು ಕಂಡಿರೋ ಆವಿಷ್ಕಾರಗಳಲ್ಲಿ ಬೆಂಕಿ ಚಕ್ರ ಬರೋದೇ ಇಲ್ಲ. ಅವೆಲ್ಲ ಅವನ ಅನುಭವದ ಆವಿಷ್ಕಾರಗಳು. ಆದ್ರೆ ಬುದ್ಧಿಶಕ್ತಿ ಉಪಯೋಗಿಸಿ ಅವನು ಕಂಡುಹಿಡಿದಿರೋ ಆವಿಷ್ಕಾರ ಅಂದ್ರೆ ಗಣಿತ, ಲೆಕ್ಕ. ಯಾಕಂದ್ರೆ ಇವತ್ತಿನ ದಿನ ಪ್ರಾಣಿಗಳು ಯಾವುದು ಲೆಕ್ಕ ಮಾಡ್ತಾ ಇಲ್ಲ, ಆದ್ರೆ ಮನುಷ್ಯ ಒಬ್ಬ ಮಾಡ್ತಾ ಇದ್ದಾನೆ. ಆ ಲೆಕ್ಕದಿಂದಲೇ ಸಂಬಂಧಗಳು, ಸಮಾಜ, ಖಗೋಳಶಾಸ್ತ್ರ, ವಿಜ್ಞಾನ, ತಂತ್ರಜ್ಞಾನ, ಈ ಕಂಪ್ಯೂಟರ್ ಎಲ್ಲವೂ ಆಗ್ತಾ ಇದೆ. ಮನುಷ್ಯ ಮೊದಲು ಕಂಡು ಹಿಡಿದಾಗ ಲೆಕ್ಕ ಅಂದ್ರೆ 1+1 ಕೂಡಿಸೋದು ಕಲ್ತಾಗ ಅವನು ಇನ್ನೊಬ್ಬನ ಜೊತೆ ಬದುಕೋದು ಕಲ್ತ. ತಾನು ಗಳಿಸಿರೋದನ್ನ ಹಂಚಿಕೊಂಡು ಭಾಗಾಕಾರ ಕಲ್ತ. ಹಾಗೇನೆ ಇನ್ನೊಬ್ಬನಿಗೆ ಕೊಟ್ಟು ಕಳೆಯುವುದನ್ನು ಕಲ್ತ. ಇದೆಲ್ಲ ಕಲ್ತರೂ ಸಹ ಅವನಲ್ಲಿ ಯಾವುದೇ ಸಮಸ್ಯೆ ಬಂದಿರಲಿಲ್ಲ. ಆದ್ರೆ ಲೆಕ್ಕ ಅನ್ನೋದು ಲೆಕ್ಕಾಚಾರ ಆದಾಗ ಅವನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಲ್ಲದನ್ನು ಕಲ್ತ. ಹೀಗೆ ಕಲ್ತಿರೋದ್ರಿಂದಲೇ ಅವನಲ್ಲಿ ಸ್ವಾರ್ಥ ಬಂತು. ಇವತ್ತಿನ ವ್ಯಾಪಾರ ಸಮಾಜ ಅದೇ ರೀತಿ ಬದುಕ್ತಾ ಇದೆ. ಎಲ್ಲಿ ತನಕ ಆ ಲೆಕ್ಕ ಆಗಿರುತ್ತೋ ಅಲ್ಲಿ ತನಕ ಒಂದು ಸಂಬಂಧಗಳು ಅಥವಾ ಸಮಾಜ ಬೆಳವಣಿಗೆ ಆಗುತ್ತೆ. ಆದ್ರೆ ಲೆಕ್ಕಾಚಾರ ಆದಾಗ ಅಲ್ಲಿ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಸರ್, ನನಗೇನೂ ಅರ್ಥ ಆಗಲಿಲ್ಲ ನೀವು ಹೇಳಿರೋದು. ಒಂಥರ ಸ್ಮಾರ್ಟ್ ಇರೋ ಉಪೇಂದ್ರ ಸರ್ ಹೇಗೆ ಹೇಳ್ತಾರಲ್ಲ ಅದೇ ಥರ ಹೇಳ್ತಾ ಇದ್ದೀರಾ. ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಹೇಳಬೇಕು. ಈಗ ಉಪೇಂದ್ರ ಸರ್ ಹೇಳೋ ವಿಷಯ ಆಗ್ಲಿ, ಅಥವಾ ನಾನು ಹೇಳೋ ವಿಷಯ ಆಗ್ಲಿ, ಅಥವಾ ಬೇರೆ ಯಾರೋ ಹೇಳೋ ವಿಷಯ ಆಗ್ಲಿ, ಅವರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ನೋಡಿದ್ರೆ ನಮ್ಗೇನು ಅರ್ಥ ಆಗಲ್ಲ. ಆ ಜಾಗದಲ್ಲಿ ನಾನಿದ್ರೆ ಏನಾಗುತ್ತೆ, ಅಂದ್ರೆ ನಾನು ಯಾವ ರೀತಿ ಆ ಜಾಗದಲ್ಲಿದ್ರೆ ಆ ಮಾತನ್ನು ಅವಲೋಕಿಸ್ತೀನಿ ಅಂತ ನಾನೇ ಇನ್ನೊಬ್ಬನ ಶೂನಲ್ಲಿ ಇದ್ಕೊಂಡು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಈಗ ಉಪೇಂದ್ರನ ಮಾತುಗಳೇ ಆಗಿರ್ಬೋದು, ನೀವು ಅವ್ರ ಜಾಗದಲ್ಲಿ ಇದ್ಕೊಂಡು ನೀವು ಆ ಮಾತು ಹೇಳೋ ಯೋಗ್ಯತೆ ಪಡ್ಕೊಂಡಿದ್ದೀರಾ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಏನು ಸ್ಮಾರ್ಟ್ ಅಂತ ಹೇಳಿದ್ಯಾ, ಆ ಸ್ಮಾರ್ಟ್ ಶ್ರೇಷ್ಠ ಅಂತ ಹೇಳಿ ನನ್ನನ್ನು ಕನಿಷ್ಠ ಮಾಡಬೇಡ. ಅದೇ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಉಪೇಂದ್ರ ಅವರು UI ಪಿಕ್ಚರ್ ಅಲ್ಲಿ ಈ ಒಂದು ಸಾಂಗ್ ಬಿಟ್ಟಿದ್ರು. ಏನು ಸರ್ ಅದು ಸಾಂಗು? ಚೀಪ್ ಸಾಂಗ್ ಅಂತೇಳಿ, ಗೊತ್ತಿಲ್ವಾ? ಚೀಪ್ ಸಾಂಗ್? ಹೌದು, ಇಲ್ಲಿ ನೋಡು. ಏನಿದೆ ಅದು? ಇಲ್ಲಿ ನೋಡ್ಬೇಡ, ನಿನ್ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ, ಚೀಪ್ ಸಾಂಗ್ UI ಪ್ರೊಮೋ ಅಂತ ಸರ್ಚ್ ಮಾಡು. ಆ ಚೀಪ್ ಸಾಂಗ್ ಪ್ರೊಮೋನ ಸಂಪೂರ್ಣವಾಗಿ ನೋಡು, ಆವಾಗ ನಿನ್ಗೆ ಅರ್ಥ ಆಗುತ್ತೆ. ಆದ್ರೆ ಆ ಜವಾಬ್ದಾರಿನ ನೀನೇ ತಗೋ. ಉಪೇಂದ್ರ ಸಾಂಗ್ ಬಿಟ್ಟಿದ್ದಾನಂತ ಹೇಳಿ ನೋಡ್ಲಿಕ್ಕೆ ಹೋಗ್ಬೇಡ, ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಅರ್ಥ ಮಾಡಿಸಿದ್ದಕ್ಕೆ.